RCB ಫ್ಯಾನ್ಸ್ಗೆ ಟಿಮ್ ಡೇವಿಡ್ ಅವರ ಬಗ್ಗೆ ಇಂತ ಒಂದು ಅಪ್ಡೇಟ್ ನ ಕೊಡ್ತೀನಿ. ಸೊ ಆಮೇಲೆ ಈ ಒಂದು ಅಪ್ಡೇಟ್ ನ ಕೇಳಿದ ಮೇಲೆ RCB ಫ್ಯಾನ್ಸ್ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ. ಅದನ್ನ ತಪ್ಪದೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋ ಮುಖಾಂತರ ನನಗೆ ತಿಳಿಸಿ. ಅದೇ ರೀತಿಯಾಗಿ CSK ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಇದಾವೆ, ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ IPL ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ಸ್ಟ್ರೈಟ್ ಅವೇ ನಾವು RCB ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. RCB ಫ್ಯಾನ್ಸ್ ಫಸ್ಟ್ ಜಾಶ್ ಹೆಜ್ಲುಡ್ ಅವರ ಬಗ್ಗೆ ಚಿಂತೆ ಮಾಡ್ತಾ ಇದ್ರು. ಈಗ ಫೈನಲಿ ಜಾಶ್ ಹೆಜ್ಲುಡ್ RCB ಗೆ ಜಾಯ್ನ್ ಆಗಿದ್ದಾರೆ. ಈಗ ಅವರ ಬಗ್ಗೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಡೆಫಿನೆಟ್ ಆಗಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟೆ ಕೊಡ್ತಾರೆ. ಈಗ RCB ಅಲ್ಲಿ ಮತ್ತೊಬ್ಬ ಪ್ಲೇಯರ್ ಗೆ ಇಂಜುರಿ ಆಗಿದೆ, ಟಿಮ್ ಡೇವಿಡ್. ಅವರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. RCB ಯ ಫಿನಿಶರ್, RCB ಅಲ್ಲಿ ಒಳ್ಳೆ ಮ್ಯಾಚ್ ನ ಫಿನಿಶ್ ಮಾಡಿದರೆ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಈಗ ಅವರಿಗೆ ಇಂಜುರಿ ಆಗಿದ್ರೆ ಡೆಫಿನೆಟ್ ಆಗಿ RCB ಗೆ ಬಿಗ್ಗೆಸ್ಟ್ ಸೆಟ್ ಬೇಕು. ಸಾಕಷ್ಟು RCB ಫ್ಯಾನ್ಸ್ ಪದೇ ಕ್ವಶನ್ ನ ಕೇಳ್ತಾ ಇದ್ರು, ಟಿಮ್ ಡೇವಿಡ್ ಗೆ ಏನಾಗಿದೆ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರಾ ಅಥವಾ ಇಲ್ಲ, ಲೇಟೆಸ್ಟ್ ಅಪ್ಡೇಟ್ ಏನಂದ್ರೆ ಸಾಕಷ್ಟು ಫ್ಯಾನ್ಸ್ ಕ್ವಶನ್ ನ ಕೇಳ್ತಾ ಇದ್ರು. ನಿನ್ನೆ ನನಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಡೆಫಿನೆಟ್ ಆಗಿ RCB ಫ್ಯಾನ್ಸ್ ನಿಮ್ಮ ರಿಯಾಕ್ಷನ್ ಗೋಸ್ಕರ ಕಾಯ್ತಾ ಇದ್ದೀನಿ. ಸೊ ಟಿಮ್ ಡೇವಿಡ್ ಅವರ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ನಿನ್ನೆ ಟಿಮ್ ಡೇವಿಡ್ ಗೆ ಒಂದು ಬಿಗ್ ಎಕ್ಸಾಮಿನೇಷನ್ ಆಗಿದೆ ಗುರು, ಅಂದ್ರೆ ಸ್ಕ್ಯಾನಿಂಗ್ ಆಗಿದೆ. ಆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ನನಗೆ ಇನ್ನೂ ಇನ್ಫಾರ್ಮೇಶನ್ ಬಂದಿಲ್ಲ. ಮೇ ಬಿ ಡೆಫಿನೆಟ್ ಆಗಿ ಇವತ್ತು ಮಧ್ಯಾಹ್ನ ಅಥವಾ ಸಾಯಂಕಾಲದವರೆಗೆ ಆ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಆದ್ರೆ ನನಗೆ ಸಿಕ್ಕಂತಹ ರಿಪೋರ್ಟ್ ನ ಪ್ರಕಾರ ಟಿಮ್ ಡೇವಿಡ್ ಆ ಒಂದು ಅಂದ್ರೆ ಇಂಜುರಿ ಆಗಿದಲ್ವಾ, ಆ ಒಂದು ಇಂಜುರಿ ಇನ್ನೂ ರಿಕವರ್ ಆಗಿರಪ್ಪ ಅಂದ್ರೆ ಡೆಫಿನೆಟ್ ಆಗಿ ಕೇವಲ ಒಂದೇ ಒಂದು ಮ್ಯಾಚ್ ಮಿಸ್ ಮಾಡ್ತಾ ಇದ್ದಾರೆ. ಅದು ಅಗೇನೆಸ್ಟ್ LAC ಈ ಒಂದು ಮ್ಯಾಚ್ ನ ವಿರುದ್ಧ ಓನ್ಲಿ ಒಂದೇ ಒಂದು ಮ್ಯಾಚ್ ಮಿಸ್ ಮಾಡಲಿದ್ದಾರೆ. ಮತ್ತು IPL 2025 RCB ಯ ಪ್ಲೇ ಆಫ್ ಮ್ಯಾಚ್ ಅಲ್ಲಿ ಟಿಮ್ ಡೇವಿಡ್ ಆಡ್ತಾ ಇದ್ದಾರೆ. ಇದು ಮಾತ್ರ ಶೋರ್ ಶಾಟ್ 100% ರಿಪೋರ್ಟ್ ಗುರು. RCB ಫ್ಯಾನ್ಸ್ ಯೋಚನೆ ಮಾಡ್ತಾ ಇದ್ರು, ಟಿಮ್ ಡೇವಿಡ್ ಗೆ ಇಂಜುರಿ ಆಗಿದೆ, ಇಫ್ ಸಪೋಸ್ ಅವ್ರೇನಾದ್ರು IPL ಇಂದ ರೂಲ್ಡ್ ಔಟ್ ಆದ್ರೆ RCB ಗೆ ಗತಿ ಏನು ಅಂತೇಳಿ ಚಿಂತೆ ಮಾಡ್ತಾ ಇದ್ರು. ಸೊ RCB ಫ್ಯಾನ್ಸ್ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಟಿಮ್ ಡೇವಿಡ್ ಕೇವಲ ಒಂದೇ ಒಂದು ಮ್ಯಾಚ್ ಅನ್ನು ಮಿಸ್ ಮಾಡ್ತಾ ಇದ್ದಾರೆ, ಅದು LAC ಈ ಒಂದು ಮ್ಯಾಚ್ ನ ವಿರುದ್ಧ. ಮತ್ತು ಉಳಿದಿರುವಂತಹ RCB ಯ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಪ್ಲೇ ಆಫ್ ಅಲ್ಲಿ ಟಿಮ್ ಡೇವಿಡ್ ಆಡ್ತಾ ಇದ್ದಾರೆ. ಇದು ಮಾತ್ರ RCB ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ನ್ಯೂಸ್, ಹೌದಲ್ವಾ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೇ ಕಾಮೆಂಟ್ ಮಾಡಿ, ಟಿಮ್ ಡೇವಿಡ್ ಪ್ಲೇ ಆಫ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ. ಇವತ್ತೇ ನನಗೆ ಟಿಮ್ ಡೇವಿಡ್ ಅವರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಬರುತ್ತೆ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಈಚ್ ಅಂಡ್ ಎವ್ರಿ ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೀನಿ. ಸೊ ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ. ಈಗಲೇ ಪ್ರತಿಯೊಬ್ಬ RCB ಫ್ಯಾನ್ಸ್ ಮಸ್ಟ್ ಅಂಡ್ ಶುಡ್ ಜಾಯ್ನ್ ಆಗಿ. ನೆಕ್ಸ್ಟ್ CSK ಟೀಮ್ ಇಂದ ಕೆಲವೊಂದು ಅಪ್ಡೇಟ್ಸ್ ಇದಾವೆ. ಫಸ್ಟ್ ಅಪ್ಡೇಟ್ MS ಧೋನಿ ಅವರ ಬಗ್ಗೆ. ಸೊ ನಿನ್ನೆ ಪೋಸ್ಟ್ ಮ್ಯಾಚ್ ಅಲ್ಲಿ ಹರ್ಷ ಭೋಗ್ಲೆ ಅವರು ಧೋನಿ ಅವರಿಗೆ ಕೇಳ್ತಾರೆ, ಏನು ಗುರು ಈಗ IPL 2025 ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ IPL 2026 ಗೆ ಬರ್ತೀರಾ ಅಥವಾ ಇಲ್ಲ ಅಂತ ಈ ಒಂದು ಕ್ವಶನ್ ಗೆ ಧೋನಿ ಅವರು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನನ್ಗೆ ಇನ್ನು 4 ರಿಂದ 5 ತಿಂಗಳ ಟೈಮ್ ಇದೆ, ಸಾಕಷ್ಟು ಟೈಮ್ ಇದೆ ಡಿಸೈಡ್ ಮಾಡೋಕೆ. ನಾನು ಈಗ ರಾಂಚಿಗೆ ಹೋಗ್ತೀನಿ, ಮನೆಗೆ ಹೋಗಿ ನನ್ನ ಗಾಡಿಗಳ ಜೊತೆ ಮತ್ತು ಫ್ಯಾಮಿಲಿ ಜೊತೆ ಟೈಮ್ ಅನ್ನು ಸ್ಪೆಂಡ್ ಮಾಡಿ ಅವಾಗ ಡಿಸೈಡ್ ಮಾಡ್ತೀನಿ. ನಾನು IPL 2026 ಗೆ ಮತ್ತೆ ಬರ್ತೀನಿ ಅಂತ ಹೇಳಲ್ಲ ಮತ್ತು ಬರಲ್ಲ ಅಂತ ಸಹ ಹೇಳಲ್ಲ ಅಂತ ಸಸ್ಪೆನ್ಸ್ ಕೊಟ್ಟಿದ್ದಾರೆ. ನನ್ನ ವಿನ ಪ್ರಕಾರ MS ಧೋನಿ ಅವರು ಆಲ್ ಸೆಟ್ ಮತ್ತೆ IPL 2026 ಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಇದು CSK ಫ್ಯಾನ್ಸ್ ಗೆ ಡೆಫಿನೆಟ್ ಆಗಿ ಗ್ರೇಟ್ ನ್ಯೂಸ್. ಬಟ್ ಇನ್ನೊಂದೇನಪ್ಪ ಅಂದ್ರೆ CSK ಟೀಮ್ ಬಗ್ಗೆ ಒಂದು ಕ್ಲಿಯರ್ ಕಟ್ ಆಗಿ ನನಗೆ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಆ ಒಂದು ಅಪ್ಡೇಟ್ ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಇದು ಮಾತ್ರ ಜಬರ್ದಸ್ತ್ ಅಪ್ಡೇಟ್, CSK ಫ್ಯಾನ್ಸ್ ಗೆ ಒಂದು ಗೂಸ್ ಬಂಪ್ ತರುವಂತಹ ಅಪ್ಡೇಟ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದೇ ರೀತಿಯಾಗಿ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಇಲ್ಲಿ ಸುರೇಶ್ ರೈನಾ ಅವರು ನಿನ್ನೆ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಡೆಫಿನೆಟ್ ಆಗಿ CSK ಮ್ಯಾನೇಜ್ಮೆಂಟ್ ನೆಕ್ಸ್ಟ್ IPL 2026 ಗೆ ಎಲ್ಲ ಅಂದ್ರೆ ಕೋಚಿಂಗ್ ಸ್ಟಾಫ್ ನ ಚೇಂಜ್ ಮಾಡ್ತಾ ಇದ್ದಾರೆ ಅಂತೇಳಿ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಮತ್ತು ಅದರಲ್ಲಿ ಆಸ್ ಎ ಬ್ಯಾಟಿಂಗ್ ಕೋಚ್ ಆಗಿ ಸುರೇಶ್ ರೈನಾ ಅವರು ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ. ಇದು ಮಾತ್ರ CSK ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್. ಚಿನ್ನತಲ ಮತ್ತೆ CSK ಗೆ ಜಾಯ್ನ್ ಆಗ್ತಾ ಇದ್ದಾರೆ ಆಸ್ ಎ ಬ್ಯಾಟಿಂಗ್ ಕೋಚ್ ಆಗಿ. ಮತ್ತು ಮೇ ಬಿ ಅಲ್ಲಿ ಮೈಕಲ್ ಹಸಿ ಅವರು ಆಸ್ ಎ ಮೆಂಟರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಬಹುದು ನನ್ನ ವ್ಯೂ. ಸೊ ಮುಂದೆ ಇದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಬರುತ್ತೆ, ಅವಾಗ ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಇದು ಅಪ್ಡೇಟ್. ಈ ಒಂದು ಅಪ್ಡೇಟ್ ಸ್ವಲ್ಪ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.